ನಾವು ಬೆವರನ್ನು ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಬೇಡುವೆವು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನ್ನೇ ಕೇಳುವೆವು ಭೂಮಿಯಲ್ಲ ದೇಶವಲ್ಲ ಇಡೀ ಭೂಗೋಳವನ್ನೇ ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ವಿವಿಧ ಕಾರ್ಮಿಕ ಸಂಘಟನೆಗಳು ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ನಡೆಸಿದರು. ಕೇಂದ್ರ ಸರ್ಕಾರ ಬಂಡವಾಳದಾರರ ಲಾಭಕ್ಕಾಗಿ ಕಾರ್ಮಿಕ ವರ್ಗವನ್ನು ಗುಲಾಮಗಿರಿಗೆ ತಳ್ಳುವ ಉದ್ದೇಶದಿಂದ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತಂದಿದೆ. ಇತ್ತ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಅವುಗಳನ್ನು ಜಾರಿಗೊಳಿಸಲು ಆತುರ ತೋರಿಸುತ್ತಿದೆ ಎಂದು ಕಾರ್ಮಿಕರು ಆರೋಪಿಸಿದರು. ಸಿಐಟಿಯು ಕಾರ್ಯಕರ್ತರು ಬೆಂಗಳೂರಿನ ಆನೇಕಲ್, ಬಸವನಗುಡಿ, ಜಯನಗರ, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಕೆಆರ್ಪುರಂ, ದೊಡ್ಡಬಳ್ಳಾಪುರ, ಹೊಸಕೋಟೆ ಸೇರಿದಂತೆ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮೇ ದಿನಾಚರಣೆಯನ್ನು ಆಚರಿಸಿದರು. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಅತಂತ್ರ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ನಿಮ್ಗೀಗಾಗಲೇ ಗೊತ್ತಿರೋಂಗೆ ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇವತ್ತು ಯಾಕೆ ಆ ರೀತಿ ಮೃತಪಟ್ಟಿದ್ದಾರೆ ಅಂದರೆ ಇದು ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ. ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಸರ್ವೆ ಮಾಡ್ತಾ ಇದ್ದೀವಿ ಅಂತೇಳಿ ಇವತ್ತು ಸರ್ವೆಯನ್ನು ಮಾಡಿದ್ದಾರೆ. ಸ್ಟ್ರೀಟ್ ವೆಂಡಿಂಗ್ ಝೋನ್ಗಳನ್ನು ಮಾಡ್ತೀವಿ ಅಂತ ಹೇಳಿದ್ರು, ಇದುವರೆಗೂ ಕೂಡ ಸ್ಟ್ರೀಟ್ ವೆಂಡಿಂಗ್ ಝೋನನ್ನು ಮಾಡಿಲ್ಲ. ID ಕಾರ್ಡ್ಗಳನ್ನು ಅವ್ರಿಗೆ ಕೊಟ್ಟಿಲ್ಲ. ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ವರ್ಗಾವಣೆ ಮಾಡಲಿಲ್ಲ. ಆದರೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಅವರ ಹೊಟ್ಟೆಪಾಡಿಗಾಗಿ ಎಲ್ಲಂದರಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ಇವತ್ತು ಈ ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸ್ತಿರೋಂಥದ್ದು. ಸರ್ಕಾರ ಇವತ್ತು ಅದನ್ನು ಸರಿಯಾಗಿ ನೋಡ್ಕೊಬೇಕಾಗಿತ್ತು. ಆ ಗೋಡೆ ಪರಿಸ್ಥಿತಿ ಏನು ಅಂತೇಳಿ ಸರ್ಕಾರಿ ಆಸ್ಪತ್ರೆಗಳು ಅಂದ್ರೇ ನಿರ್ಲಕ್ಷ್ಯವನ್ನು ತೋರ್ತಾ ಇರೋಂಥದ್ದು ಸರ್ಕಾರ. ಹಾಗಾಗಿ ಅದನ್ನು ಸರಿ ಮಾಡಬೇಕಾಗಿತ್ತು. ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಒಂದು ಕಡೆ ಸರ್ವೆಯನ್ನು ಮಾಡಿ ಅವ್ರಿಗೆ ಜಾಗವನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಫುಟ್ಪಾತ್ ತೆರವನ್ನು ಮಾಡಬೇಕು ಅಂತೇಳಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿಯನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ಯಾರೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಬದುಕಲಾರದ ಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳೋದಿಷ್ಟೇ, ಇವತ್ತು ಏನು ಸರ್ವೆಯನ್ನು ಮಾಡಿದಿರಿ, ಕೇವಲ ಬೆಂಗಳೂರು ಅಂತ ಕಡೆ 27,000 ಜನ ಮಾತ್ರ ಬೀದಿ ಬದಿ ವ್ಯಾಪಾರಿಗಳು ಇರೋದು ಅಂತೇಳಿ ಸರ್ವೆಯನ್ನು ಮಾಡಿದಿರಿ. ಇವತ್ತು ಲಕ್ಷಾಂತರ ಜನ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ಇವತ್ತು ವ್ಯಾಪಾರಗಳನ್ನು ಮಾಡ್ತಾರೆ. ನಿರ್ದಿಷ್ಟವಾಗಿ ಎಲ್ಲರ ಸರ್ವೆಗಳನ್ನು ಆಗಬೇಕು. ಆ ಸರ್ವೆ ಮಾಡೋದ್ರ ಮೂಲಕ ಇವತ್ತು ರೇಷನ್ ಕಾರ್ಡ್ BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರನೇ ಅನ್ನೋ ಲೆಕ್ಕದಲ್ಲಿ, ಮತ್ತು ಆಧಾರ್ ಕಾರ್ಡ್ ಕರ್ನಾಟಕದ್ದು ಇರಬೇಕು ಅನ್ನೋಂಥ ಲೆಕ್ಕದಲ್ಲಿ ಮಾಡಿರೋಂಥದ್ದು ಸರಿಯಾದ ನೀತಿ ಅಲ್ಲ. ವಲಸೆ ಕಾರ್ಮಿಕರು ಕೂಡ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಮಗ್ರವಾದ ಸರ್ವೆಯನ್ನು ಮಾಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಮೇ ಡೇ ಕಾರ್ಯಕ್ರಮ ದಿನನಿತ್ಯ ನಾವು ಕಾರ್ಮಿಕರಾಗಿ ದುಡಿಯೋದು ಇದ್ದೇ ಇದೆ. 8 ಅವರ್ ದುಡಿಬೇಕು, ಅದರಲ್ಲಿ 12 ಅವರು ದುಡಿತಾ ಇದ್ವಿ. LPG ಗ್ಯಾಸು ಸಿಗುವ ಬಗ್ಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಚಾಲಕರಿಗೆಲ್ಲ ತುಂಬ ತೊಂದರೆ ಆಗ್ತಾಯಿದೆ. ಮತ್ತು ಇವತ್ತು ವಿಶೇಷ ದಿನ ಕಾರ್ಮಿಕರ ದಿನಾಚರಣೆ. ಹಾಗಾಗಿ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಬಂದಂಥ ಸರ್ಕಾರಗಳು ಕಾರ್ಮಿಕರಿಗೆ ಹಿತವನ್ನು ಕಾಪಾಡಬೇಕು ಮತ್ತು ಏನು ಸೌಲಭ್ಯಗಳನ್ನ ಕೊಡಬೇಕು. ಹಾಗಾಗಿ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಏನಂದರೆ ಅವ್ರವ್ರು ಕಿತ್ಲಾಡೋದ್ರಲ್ಲಿ ತಳೀನವಾಗಿದ್ದಾರೆ ವಿನ ಕಾರ್ಮಿಕರ ಬಗ್ಗೆ ಒಂದು ಕಿಂಚಿತ್ತು ಕಾಳಜಿನೂ ಇಲ್ಲ. ಹಾಗಾಗಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಅನುಕೂಲಗಳು ಇಲ್ಲ. ಹಾಗಾಗಿ ಸರ್ಕಾರಗಳು ನಮ್ಮ ಆಟೋ ಚಾಲಕರಿಗಾಗಲಿ ಕಾರ್ಮಿಕರಿಗಾಗಲಿ ಒಂದು ಒಳ್ಳೆಯ ಸೌಲಭ್ಯಗಳನ್ನ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಂತ ಈ ಮೂಲಕ ಕೇಳ್ತಾಯಿದ್ದೆ. ಸರ್, ಮೊದಲನೇದಾಗಿ ನಾವು ನಮ್ಮ ಇಡೀ ದೇಶದ ಮತ್ತು ಎಲ್ಲ ವಿಶ್ವದ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕರ ದಿನಾಚರಣೆದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಮಿಕರ ದಿನಾಚರಣೆ ಯಾವತ್ತು ಸ್ಥಾಪನೆ ಆಯಿತು ಅವತ್ತಿಂದ ಹಿಡಿದು ಇವತ್ತುವರೆಗೂ ಕಾರ್ಮಿಕರಾಗಿದ್ದಾರೆ, ಬಡವರಾಗಿದ್ದಾರೆ, ಶ್ರೀಮಂತರೇ ಆಗ್ತಾ ಹೋಗ್ತಾರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಮ್ಮ ಕಣ್ಮುಂದೆ ಐತೆ. ಇವತ್ತು ನಾವು ಬೆಂಗಳೂರು ನಗರದಲ್ಲಿ ನಾನು ಒಬ್ಬ ಆಟೋ ಚಾಲಕ ಆಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಏನು ಒಂದು 2 ತಿಂಗಳ ಹಿಂದೆ ಏನು ವಾರ ಸ್ಟಾರ್ಟ್ ಆಗಿದ್ದ ಮುಂಚೆ ನಮ್ಮ ನಗರದಲ್ಲಿ LPG ಗ್ಯಾಸ್, ನಮ್ಮ ಆಟೋಗೆ ಏನು ಅಲ್ವಸ್ತೀವಿ ಗ್ಯಾಸು, ಆ ಗ್ಯಾಸ್ ಬೆಲೆನ 54 ರೂಪಾಯಿ ಚಿಲ್ಲರೆ ಇತ್ತು. ಇವತ್ತು ಅದೇ ಗ್ಯಾಸು ಅಂದರೆ ನಮ್ಮ ಮೀಟ್ರ್ ಫೈರ್ ಮಾತ್ರ 36 ರೂಪಾಯಿನೇ ಐತೆ. 54 ರೂಪಾಯಿ ಇದ್ದಿದ್ದು ಗ್ಯಾಸು ಇವತ್ತು 90 ರೂಪಾಯಿ ಇತ್ತು ನೆನ್ನೆವರೆಗೂ. ನಮ್ಮ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಇತ್ತು. ಆ ಚುನಾವಣೆಗೋಸ್ಕರ ಸರ್ಕಾರಗಳು, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಅಡ್ಡ ಗೋಡೆ ಮೇಲೆ ದೀಪ ಹಾರಿಸೋ ಥರ ಚುನಾವಣೆಗೋಸ್ಕರ 54ರಿಂದ 80-90 ರೂಪಾಯಿವರೆಗೂ ಗ್ಯಾಸು ಬೆಲೆ ಇತ್ತು. ದಿಢೀರಂತ ಇವತ್ತು ರಾತ್ರಿ 12 ಗಂಟೆ ಮೇಲೆ 5 ರೂಪಾಯಿ ಚಿಲ್ಲರೆ ಜಾಸ್ತಿ ಆಗಿದೆ. ಅಂದರೆ ನಮ್ಮ ದುಡಿಮೆ ಮಾತ್ರ ಅಷ್ಟೇ ಐತೆ.
ಬೆಲೆ ಮಾತ್ರ ಒಂದು ಕಡೆ ಜಾಸ್ತಿ ಆಗ್ತಾ ಹೋಗ್ತೈತೆ. ಅದೇ ಥರ ಕಮರ್ಷಿಯಲ್ ಗ್ಯಾಸು ಕೂಡ ಜಾಸ್ತಿ ಆಗ್ತೈತೆ. ಆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಒಂದು ಕಡೆ ಇನ್ನೊಂದು ಕಡೆ ರೇಟ್ ಜಾಸ್ತಿ ಆಗಿದೆ. ಈಕೆಗೆ ಎಲ್ಲಿ ನೀವು ಯಾವುದೇ ಹೋಟ್ಲಿಗೆ ಹೋಗಿ, ಬೇಕ್ರಿಗೆ ಹೋಗಿ, ನಮ್ಮ ಪ್ರತಿಯೊಂದು ಟೀ ಇರ್ಬೋದು, ಕಾಫಿ ಇರ್ಬೋದು, ತಿಂಡಿಗಳು ಇರ್ಬೋದು, 5 ರೂಪಾಯಿ 10 ರೂಪಾಯಿ ಅವರು ನೇರವಾಗಿ ಜಾಸ್ತಿ ಮಾಡಿಬಿಟ್ಟವ್ರೆ. ಅಂದರೆ ನಮ್ಮ ದುಡಿಮೆ ಮಾತ್ರ ಅಷ್ಟೈತೆ. ನಾವು ಪ್ರಯಾಣಿಕರ ಹತ್ರ ನಾವು ಜಾಸ್ತಿ ಕೇಳೋಕ್ಕಾಗಲ್ಲ. ಕೇಳಕ್ಕೆ ಹೋದರೆ ನಮ್ಮ ದುಡಿಮೆನ ನಾವೇ ಹಾಳು ಮಾಡ್ಕೊಳ್ಳೋಂಗಾಗತ್ತೆ. ಪ್ರಯಾಣಿಕರು ನಮ್ಮ ಥರನೇ ಮನುಷ್ಯರು, ನಾವು ಅವ್ರ ಮೇಲೆ ಹೊರ ಹಾಕೋದು ಸರಿಯಲ್ಲ. ಅಂದರೆ ಸರ್ಕಾರಕ್ಕೆ ಏನು ಸಬ್ಸಿಡಿ ಟ್ಯಾಕ್ಸ್ ಹಣ ಹೋಗುತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ, ಅವರು ಟ್ಯಾಕ್ಸ್ನ LPG ದರ ಮೇಲೆ ಟ್ಯಾಕ್ಸ್ನ ಕಡಿಮೆ ಮಾಡಿದ್ರೆ ನಮಗೂ ಕಡಿಮೆ ರೇಟ್ನಲ್ಲಿ ಗ್ಯಾಸ್ ಸಿಗ್ಬೋದು. ಎಲ್ಲಿ ತನಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲನ ಕಡಿಮೆ ಬೆಲೆಗೆ ಸಿಕ್ಕಲ್ಲ, ಅಲ್ಲಿ ತನಕ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಟ್ಯಾಕ್ಸ್ನ ಕಡಿಮೆ ಮಾಡಿ ಯಾವ ರೀತಿ ನಮಗೆ 54 ರೂಪಾಯಿ ಚಿಲ್ಲರೆ ಗ್ಯಾಸ್ ಸಿಗ್ತಿತ್ತು ಅದೇ ರೀತಿ ಕೊಡೋಕ್ಕೆ ಸರ್ಕಾರವು ಪ್ರಯತ್ನ ಮಾಡ್ಬೋದು, ಮನಸ್ಸು ಮಾಡ್ರೆ. ಅಂದರೆ ಅವ್ರು ಮನಸ್ಸು ಮಾಡ್ತಾಯಿಲ್ಲ. ಅವ್ರ ಮನಸ್ಸಿರೋದು ಎಲ್ಲಿ ಅಂದರೆ ದೊಡ್ಡ ಶ್ರೀಮಂತರು, ದೊಡ್ಡ ಬಂಡವಾಳಗಾರರ ಕಡೆ ಮನಸ್ಸೈತೆ. ಅಂದರೆ ಬಡವ್ರ ಮೇಲೆ ಇಲ್ಲ. ಚುನಾವಣೆ ಬಂದಾಗ ಜಾತಿ ಹೆಸರದಲ್ಲಿ ಬೇರೆ ಬೇರೆ ದೇಶಗಳು ಹೆಸರು ಹೇಳ್ಕೊಂಡು ನಮ್ಮನ್ನು ಡೈವರ್ಟ್ ಮಾಡಿ ಓಟು ತೊಗೊತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಕಷ್ಟದಲ್ಲಿರೋದು ನಾವು, ನಮ್ಮ ಚಾಲಕರು ದಯವಿಟ್ಟು ಮತ್ತು ಈ ನಮ್ಮ ಸಮಾಜದ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು. ಯಾವ ರೀತಿ ರಾಜಕೀಯ ಜನ, ಅದು ಬೇರೆ ಎಲ್ಲ ಪಕ್ಷದವ್ರದ್ದು ಒಂದೇ ಗುರಿಯೋದು. ದಯವಿಟ್ಟು ನೋಡಿ, ನಮಗೆ ಹೋರಾಟ ಮಾಡೋಕ್ಕೆ ಮುಂಚೆ ನಮ್ಮ ಎಲ್ಲಿ ಭ್ರಷ್ಟಾಚಾರ ಆಗ್ತಾಯಿತ್ತು ನಾವು ಅಲ್ಲಿ ಹೋರಾಟ ಮಾಡ್ತಾಯಿದ್ವಿ. RTO ಕಚೇರಿ ಆಗಿರ್ಬೋದು, ಪೊಲೀಸ್ ಠಾಣೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆ ಕಚೇರಿಗಳ ಹತ್ರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ನಾವು ಫ್ರೀಡಮ್ ಪಾರ್ಕ್ ಬಿಟ್ಟರೆ ಬೇರೆ ಎಲ್ಲೂ ಹೋರಾಟ ಮಾಡೋಂಗಿಲ್ಲ. ಫ್ರೀಡಮ್ ಪಾರ್ಕ್ ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ಪರ್ಮಿಷನ್ ತೊಗೊಳ್ಳೋಕ್ಕೆ 108 ಸೆಕ್ಷನ್ ಕಾನೂನುಗಳು ಮಾಡಿಬಿಟ್ಟವ್ರೆ. ಪರ್ಮಿಷನ್ನೇ ಕೊಡೋಲ್ಲ. ಪರ್ಮಿಷನ್ ಸಿಕ್ಕರೂ ನಮಗೆ ಹೋರಾಟ ಮಾಡೋಕ್ಕೆ ಈಸಿಯಾಗಿ ಕೊಡ್ತಾಯಿಲ್ಲ. ಇನ್ನೊಂದು ಕಡೆ ನಮ್ಮ ಹಕ್ಕನ್ನು ಕೂಡ ಕಿತ್ಕೊತಾರೆ, ನಮ್ಮ ಬದುಕನ್ನು ಕೂಡ ಕಿತ್ಕೊತಾ ಇದ್ದಾರೆ. ದಯವಿಟ್ಟು ಈ ಸರ್ಕಾರಗಳು, ಕೇಂದ್ರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ದಿನ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ನಮ್ಮ ದುಡಿಮೆನ ದಯವಿಟ್ಟು ಕಿತ್ಕೊಳ್ಳೋಕೆ ಹೋಗಬೇಡಿ. ನಮ್ಮನ್ನ ಬದುಕೋಕ್ಕೆ ಬಿಡಿ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯೆ ಕೊಡಬೇಕು ಅಂತ ನಮ್ಮನ್ನಲ್ಲೂ ಮನಸ್ಸಿನಲ್ಲೂ ಆಸೆಗಳೈತೆ. ದಯವಿಟ್ಟು ನಮ್ಮನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಸ್ಥಿತಿಗೆ ತರಕ್ಕೆ ಹೋಗಬೇಡಿ ದಯವಿಟ್ಟು. ಸಿಟಿ ಮಾರ್ಕೆಟು ಮತ್ತು ಬೆಂಗಳೂರು ಸುತ್ತಮುತ್ತ ಕರ್ನಾಟಕದಲ್ಲಿರುವ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರು, ವೆಜಿಟೇಬಲ್ಸ್ಗಳನ್ನು, ತರಕಾರಿಗಳನ್ನು, ಟೊಮೊಟೊಗಳನ್ನು ಮಾಡುವ ಕಾರ್ಮಿಕರು ಹಗಲು ರಾತ್ರಿ ನೈಟು ಪೂರ್ತಿ ಬೆಳಗ್ಗೆವರೆಗೆ ಕೆಲಸ ಮಾಡಿದ್ರು ಪ್ಲಾಟ್ಫಾರ್ಮ್ಗಳಲ್ಲಿ ಮಲ್ಕೊಂಡು, ಸ್ವಂತ ಮನೆಗಳಿದೆ ಸ್ಲಮ್ಗಳಲ್ಲಿ ವಾಸ ಮಾಡಿಕೊಂಡು ಕಷ್ಟಪಡುವ ಒಂದು ಕಷ್ಟ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಕನಿಷ್ಠ ವೇತನ ಮತ್ತು ಪೆನ್ಷನು, ಅವರು ತೀರೋದ್ರೆ ಕನಿಷ್ಠ ಅವರು ಫ್ಯಾಮಿಲಿಗೆ ಒಂದು ವಿಮಾ ಯೋಜನೆಗಳು, ಮತ್ತು ಅವರ ಮಾರ್ಕೆಟಲ್ಲೇ ದೊಡ್ಡ ದೊಡ್ಡ ಒಂದು ತಂಗುದಾಣಗಳನ್ನು ಮಾಡಿ ಅವರು ರೆಸ್ಟ್ ತಗೊಳ್ಳೋಕ್ಕೆ ಜಾಗಗಳು, ಮತ್ತು ಮಿನಿಮಮ್ ಒಂದು 20-30 ಸೈಟ್ ಯಾವುದು ಈ ಲೋಡಿಂಗ್ ಅನ್ಲೋಡಿಂಗ್ ಕಾರ್ಮಿಕರಿಗೆ ಕೊಡುವುದಕ್ಕೆ ಈ ಮೇ ದಿನದಲ್ಲಿ ಇದನ್ನು ಕೂಡ ಸರ್ಕಾರ ಪ್ರಯತ್ನಗಳು ಮಾಡಬೇಕು. ಇವತ್ತು ಆ ನೂರಾರು ಸಾವಿರಾರು ಲಕ್ಷಾಂತರ ಕಾರ್ಮಿಕರು ಇವತ್ತು ಮಾರುಕಟ್ಟೆಗಳಲ್ಲಿ ಪಡುವ ಲೋಡಿಂಗ್ ಕಾರ್ಮಿಕರ ಒಂದು ಕಷ್ಟಗಳಿದೆಯಲ್ಲ, ಅದು ಸರಿ ಮಾಡೋಕ್ಕೆ ಈ ಮೇ ದಿನದಿಂದ ನಾವು ಸರ್ಕಾರ ಒಂದು ಪ್ರಯತ್ನವನ್ನು ನಡೀಲಿ ಅಂತೇಳಿ, ಅದೇ ನಮ್ಮ ಮೇ ದಿನದ ಶುಭಾಶಯಗಳಾಗಿ ಆ ಕಾರ್ಮಿಕರಿಗೆ ಹೋಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ಕಾರ್ಮಿಕರಿಗೆ ಇವತ್ತು ಇಡೀ ಬೆಂಗಳೂರು ಪ್ರದೇಶದಲ್ಲಿ ಸುಮಾರು 60-70% ದಿನನಿತ್ಯ ಕೂಲಿ ಮಾಡೋಂಥ ಜನಗಳೇ ಇದ್ದಾರೆ. ಅಸಂಘಟಿತ ಕಾರ್ಮಿಕರು, ಅವರಿಗೆ ಯಾವುದೇ ರೀತಿ ಸರ್ಕಾರದಿಂದ ಯಾವುದೇ ಭದ್ರತೆ ಯೋಜನೆಗಳಿಲ್ಲ. ಆದರೆ ಅಸಂಘಟಿತ ಕಾರ್ಮಿಕವಾಗಿ ಒಂದು ನಿಗಮ ಮಂಡಳಿ ಮಾಡಿದರೆ ಹೊರತು ಕಲ್ಯಾಣ ಯೋಜನೆ ರೂಪಿಸೋಕ್ಕೆ, ಆದರೆ ಯಾವುದೇ ರೀತಿ ಸರ್ಕಾರಗಳು ಅನುದಾನವನ್ನು ನೀಡ್ತಾ ಇಲ್ಲ. ಹಾಗೆ ಇವತ್ತಿನ ಆ ಕುಟುಂಬಗಳು ಇವತ್ತು ಶಿಕ್ಷಣದೇ ಆಗ್ಬಿಡು, ಆರೋಗ್ಯ ಆಗ್ಬಿಡು ಸ್ವಲ್ಪ ಭಾರಿ ತೊಂದರೆ ಅನುಭವಿಸೋಂಥ ಸ್ಥಿತಿಯಲ್ಲಿ ಇದೆ. ಅನಿವಾರ್ಯವಾಗಿ ಏನಾದ್ರು ಕುಟುಂಬ ಅನಾರೋಗ್ಯದಿಂದ ಇದಾದಾಗ ಆ ಸರ್ಕಾರಕ್ಕೆ ಸೇರಬೇಕು ಅನ್ನೋ ಹತ್ರ ದುಡ್ಡಿಲ್ಲದಂಥ ಪರಿಸ್ಥಿತಿ ಇವತ್ತು ಆ ಕುಟುಂಬಗಳಲ್ಲಿ, ಎಲ್ಲ ಕುಟುಂಬಗಳಲ್ಲೂ, ಅಸಂಘಟಿತ ಕಾರ್ಮಿಕರಂತ ಎಲ್ಲ ಕುಟುಂಬಗಳಲ್ಲೂ ಈ ರೀತಿ ಇದಿದೆ, ಸಮಸ್ಯೆಗಳಿದೆ. ಹಾಗಾಗಿ ಆ ಅಸಂಘಟಿತ ಕಾರ್ಮಿಕರಿಗೆ ಶಿಕ್ಷಣದ ಸ್ವಲ್ಪ ಸೌಲಭ್ಯನ ಕೊಡಬೇಕು ಮತ್ತು ಆರೋಗ್ಯ ಸೌಲಭ್ಯ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅನುದಾನಗಳಲ್ಲಿ. ಆಗ ದಿನನಿತ್ಯ ಕೂಲಿ ಮಾಡೋರು, ಒಂದು ಕಡೆ ಐರನ್ ಮಾಡೋರು, ಬೀದಿಗಳಲ್ಲೆಲ್ಲ ಒಂದು ತಳ್ಳೋಗಾಡಿ ಇಟ್ಕೊಂಡು ಐರನ್ ಮಾಡೋಂಥ ಜೀವನ ಮಾಡಿಕೊಂಡು ತನ್ನ ಜೀವನನ ಸಾಗಿಸ್ಕೊಂಡು ಬೆಂಗಳೂರು ವ್ಯಾಪ್ತಿಯಲ್ಲಿ ಭಯಾನಕ ದೊಡ್ಡ ಮಟ್ಟದಲ್ಲಿದೆ. ಅದೇ ರೀತಿ ಆ ಸರ್ಕಾರದವರು ಅಂಥವರಿಗೆ ಒಂದು ಸಾಲ ರೂಪವಾಗಲಿ ಒಂದು ಅಂಗಡಿ ಯೋಜನೆ ರೀತಿಯಲ್ಲಿ ಮಾಡಿಕೊಡ್ಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಆ ಸಹಾಯಧನ ಮೂಲಕವಾಗಿ ಅವ್ರು ಕೊಟ್ಟರೆ ಅವ್ರ ಜೀವನನ ಒಂದು ಉತ್ತಮ ಮಟ್ಟಕ್ಕೆ ತಗೋಗ್ಬೋದು. ಯಾಕೆಂದರೆ ಅವರು ಐರನ್ ಮಾಡಿ ತನ್ನ ಬೆಂಗಳೂರಲ್ಲಿ ವಾಸ ಮಾಡ್ಕೊಳ್ಳೋಕ್ಕೆ ಬಾಡಿಗೆ ಕಟ್ಟೋಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಸರ್ಕಾರದವರು ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಅನುದಾನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ಯಾಕಂದರೆ ಇಡೀ ವ್ಯಾಪ್ತಿಯಲ್ಲಿ ಅಸಂಘಟಿತರು ದುಡಿಯೋಂಥ ಜನ ಇಡೀ ಎಲ್ಲ ಕಡೆಯೂ GST
ಆಗ್ತಾಯಿದೆ. ಆ ಜಿ ಎಸ್ ಟಿ ಇಲ್ಲಾದರೂ ಆ ಶೇಕಡ ಆ ವ್ಯಾಪ್ತಿ ಆ ಕೆಲಸ ರೂಪದಲ್ಲವರು ಜಿ ಎಸ್ ಟಿ ಕಟ್ಟಾಗ್ತಿರೋ ರೂಪದಲ್ಲವರು ಅವರು ಹಣ ಸಂಗ್ರಹ ಮಾಡಿ ಆ ಕಲ್ಯಾಣ ಮಂಡಳಿಗೆ ಹಾಕಬೇಕು. ಅದರಿಂದ ಅವ್ರ ಮಕ್ಕಳಿಗೆ ಶಿಕ್ಷಣ ಆಗಲಿ, ಆರೋಗ್ಯ ಆಗ್ಬಿಡು, ಅಟ್ಲೀಸ್ಟ್ 60 ವರ್ಷ ಆದಮೇಲೆ ಅಟ್ಲೀಸ್ಟ್ ಪಿಂಚಣಿಯರ ಜಾರಿ ಮಾಡುವಂಥ ಕ್ರಿಯೆನ ಸರ್ಕಾರ ಒದಗಿಸ್ಕೊಡ್ಬೇಕು. ಇದು ಹೀಗಾಗಿ ನಾವು ಕಾರ್ಮಿಕರ ಸಂಘಟನೆ CITU ವತಿಯಿಂದ ನಾವು ಒತ್ತಾಯ ಮಾಡ್ತಾಯಿದ್ವಿ ಈಗ.